ಮ್ಯಾಮ್ ಇನ್ನು ಈಗ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಇದು ಅಸಮರ್ಪಕವಾದ ಪ್ರಶ್ನೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಆದರೂ ಸ್ಟಿಲ್ ದೆರ್ ಇಸ್ ಆಲ್ವೇಸ್ ಎ ಸೆಕೆಂಡ್ ಚಾನ್ಸ್. ಅಂದರೆ ನಮ್ಗೆ ಯಾವಾಗಲೂ ಮನಸ್ಸಿಂದ ಅನ್ನಿಸ್ತಾ ಇರುತ್ತೆ, ಎಲ್ರಿಗೂ ಒಬ್ರು ಪಾರ್ಟ್ನರ್ ಅನ್ನೋದು ಅವಶ್ಯಕತೆ ಇರುತ್ತಲ್ವಾ. ಏನಕ್ಕೆ ಅಂದರೆ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು ಅಂದರೆ ಮಕ್ಕಳು ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲದೂ ಇದೆ, ಹೌದು. ಬಟ್ ಸ್ಟಿಲ್ ಅಂದರೆ ದೆರ್ ಇಸ್ ಎ ಚಾನ್ಸ್, ದೆರ್ ಇಸ್ ಆಲ್ವೇಸ್ ಎ ಚಾನ್ಸ್ ಅನ್ನೋ ಥರ. ಸೊ ಏನಾದರೂ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಥವಾ ಹೇಗೆ ಅಂತ? ಯೋಚನೆ ಮಾಡೋದು ಇಲ್ಲ. ನಾನು ಐ ವಿಲ್ ಬಿ ಸಿಂಗಲ್ ಫಾರ್ ಎವರ್. ನಂಗೆ ತುಂಬ ಖುಷಿ ಇದೆ, ಯಾಕಂದರೆ ಮಗ ಇದ್ದಾನೆ. ಮಗ ಅವನು 8th ಸ್ಟ್ಯಾಂಡರ್ಡು. ಅದು ಚೆನ್ನಾಗಿರಲ್ಲ. ಇನ್ನೊಬ್ಬ ಪರ್ಸನ್ ಬಂದು ಅಯ್ಯೋ ಅವ್ರನ್ನ ಮೆಚ್ಸ್ಕೊಂಡು ಅದು ಒಂಥರ ಮತ್ತೆ ಇರಿಟೇಟ್ ಆಗುತ್ತೆ, ಮಗನಿಗೂ ಇರಿಟೇಟ್ ಆಗುತ್ತೆ. ಸೊ ನನಗೇನು ಫಸ್ಟ್ ಆಫ್ ಆಲ್ ಯಾರೋ ಬೇಕು ಲೈಫಲ್ಲಿ ಅಂತ ನನಗೇನು ಅನಿಸಿಲ್ಲಪ್ಪ. ನನಗೆ ನಾನು ಇಂಡಿಪೆಂಡೆಂಟ್ ಆಗಿರೋದು ಅಥವಾ ಈ ಫ್ರೀಡಮ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಫ್ರೀಡಮ್ ಅಂದರೆ ಏನಪ್ಪ ಹೇಳೋರು ಕೇಳೋರಿಲ್ಲ ಆ ಥರದ್ದಲ್ಲ. ಓಕೆ, ನನಗೆ ಈಗ ನೋಡಿ, ಈಗ ಸಿನಿಮಾ ಮಾಡ್ತೀನಿ, ನನಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಅದು ಫ್ಯಾಮಿಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅದನ್ನು ನೋಡಿನೇ ಇರುತ್ತೆ. ಯಾವುದೋ ಒಂದು ಔಟ್ಡೋರ್ ಹೋಗಬೇಕು ಅಂದರೆ ನಾನು ಮಗನಿಗೆ ಡಿಸ್ಟರ್ಬ್ ಆಗದೆ ಇರೋ ಥರನೇ ನಾನು ಮಾಡೋದು. ನಾನು ವರ್ಕ್ನೇ ಎಂಜಾಯ್ ಮಾಡ್ತಾಯಿದ್ದೀನಿ. ಮುಂದೆ ಈಗೇನೋ ವರ್ಕ್ ಮಾಡ್ತಿರ್ತಾರೆ, ಮುಂದೇನೋ ನಾನು ಮುಂದಿಂದಂತೂ ಬೇಡ, ಯೋಚನೆ ಮಾಡಲ್ಲ. ನನಗೆ ವ್ಯಾಲೆಂಟೈನ್ಸ್ ಡೇ ಅದೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನನಗದು ಏನೋ ನನ್ನ ಸಾಂಗ್ ರಿಲೀಸ್ ಇದೆ ಅಂತ ಹೇಳಷ್ಟೇ ಅದನ್ನು ನಾನು ನೆನಪಲ್ಲಿ ಇಟ್ಕೊಳ್ತೀನಿ. ನಾನು ಆರಾಮಾಗಿದ್ದೀನಿ ಒಂಥರ. ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅಂದರೆ ನಾವು ಏನೇ ಮಾಡಿದ್ರು ಒಳ್ಳೇದನ್ನೇ ನೋಡಿ. ನಾನು ಇಷ್ಟು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಬಹುಶಃ ನನ್ನ ಜೊತೆಲಿ ಯಾರಾದರೂ ಇದ್ದಿದ್ರೆ, ಅಂದರೆ ನನಗೆ ಆ ಕಡೆಯಿಂದ ಸಪೋರ್ಟ್ ಇರಲಿಲ್ಲ. ಸಿಕ್ಕಿದ್ರು ಬೇಡಪ್ಪ, ಸಿಗದೇ ಇದ್ರೂ ಬೇಡ, ನನಗೆ ಬೇಡವೇ ಬೇಡ ಅದ್ರದ್ದು. ಅದು ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಹಾಗಾಗಿ ಸಹವಾಸನೇ ಬೇಡ ನನಗೆ. ಅದ್ರದ್ದು ಸೆಕೆಂಡ್ ಥಾಟ್ ಕೂಡ ಇಲ್ಲ. ನನಗೇನಿದ್ರು ನನ್ನ ಮಗನ ಜೊತೆ ನಾನು ಆರಾಮಾಗಿ ಇದ್ದೀನಿ. ಅಂದರೆ ಇವಾಗೆಲ್ಲ ಸರಿ ಇರ್ತಿದ್ರೆ ಬಹುಶಃ ಇಷ್ಟು ದೂರ ಬರೋಕ್ಕಾಗ್ತಿರ್ಲಿಲ್ಲ ಅನ್ನೋದು ನಿಮ್ಮ ಭಾವನೆ ಇರ್ಬೋದೇನೋ. ಯಾಕಂದರೆ ಐ ವಾಸ್ ರಿಸ್ಟ್ರಿಕ್ಟೆಡ್ ಅಲ್ವಾ. ನನಗೆ ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ, ಪರ್ಮಿಷನ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ವರ್ಕ್ನ ತುಂಬ ಎಂಜಾಯ್ ಮಾಡ್ತೀನಿ. ಬೇರೆದನ್ನು ನಾನು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅದು ಫೇಲ್ಯೂರೋ ಸಕ್ಸಸ್ಸೋ ಗೊತ್ತಿಲ್ಲ. ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್ ಅಷ್ಟೇ. ಸೊ ಹಾಗಾಗಿ ನನಗೆ ಅದು ಥಾಟೇ ಇಲ್ಲ. ಕೊನೆ ಪ್ರಶ್ನೆ. ಅಶ್ವಿನಿ ಮೇಡಮ್ ಅವರು ಆ್ಯಕ್ಚುಲಿ ಈ ಒಂದು ಇವೆಂಟಿಗೆ ಬಂದರು, ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಜನ ಎಷ್ಟೇ ಏನೇ ಮಾತಾಡ್ಕೊಂಡ್ರು ಆ ಒಂದು ಬಾಂಡ್ ಮಾತ್ರ ಎಲ್ಲೂ ಲೂಸ್ ಆಗಲಿಲ್ಲ, ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ಅವರು ನಿಮಗೋಸ್ಕರ ಅವ್ರು ನಿಲ್ತಾರೆ, ಅವ್ರಿಗೋಸ್ಕರ ನೀವು ನಿಲ್ತೀರ. ಎಷ್ಟೊಂದು ಜನ ಇವನ್ ಧ್ರುವಂತ್ ಅವರೇ ಹೇಳಿದ್ರು, ಮೋಸ್ಟ್ಲಿ ಅವ್ರಿಗೆ ಹೊರಗಡೆ ಹೋದ್ರೆ ಇನ್ನೊಂದು ಬಾಸ್ ಬೇಕಲ್ವಾ, ಇಲ್ಲಿ ಒಳಗಡೆ ಇರೋ ತನಕ ಬಿಗ್ ಬಾಸ್, ಹೊರಗಡೆ ಹೋದ್ಮೇಲೆ ಇನ್ನೊಂದು ಬಾಸ್ ಬೇಕು ಅನ್ನೋ ಥರ ಎಲ್ಲ ಅಷ್ಟೆಲ್ಲ ಮಾತುಗಳು ಕೇಳಿದ್ರು, ಆ ಒಂದು ಬಾಂಡ್ ಸಡಿಲ ಆಗಲಿಲ್ಲ. ಸೊ ಏನು ಹೇಳ್ತೀರ ಅದ್ರ ಬಗ್ಗೆ ಅಂತ? ಈವನ್ ಧ್ರುವಂತ್ ಅಷ್ಟೇ ಅಲ್ಲ, ತುಂಬ ಜನ ಬೇರೆ ಥರನೂ ಒಳಗಡೆ ನಮ್ಮನ್ನು ದೂರ ಮಾಡೋಕ್ಕೆ ನೋಡಿದ್ರು. ನಿಮ್ಮ ಆಟ ಡಲ್ ಆಗ್ತಾ ಇದೆ, ನೀವು ಅವ್ರ ಶ್ಯಾಡೋ ಥರ ಕಾಣಿಸ್ತಾ ಇದ್ದೀರಾ, ಬೇಡ, ನೀವು ನೆಗೆಟಿವ್ ಆಗ್ತಾ ಇದ್ದೀರಾ ಅವರಿಂದ ಅಂತ ಹೇಳಿ ಈಗಲೂ ಕೆಲವರು ಹೇಳೋರಿದ್ದಾರೆ. ನನಗೆ ಅನಿಸ್ತಾ ಇಲ್ವಲ್ಲ ಆ ರೀತಿ. ಅಥವಾ ಅವರಿಗೂ ಅಷ್ಟು ನಿಮ್ಮ ಆಟ ಡಿಸ್ಟರ್ಬ್ ಆಗುತ್ತೆ ಅಥವಾ ದೂರ ಮಾಡಬೇಕು ಅಂತ ಎಲ್ಲರೂ ಇದು ಮಾಡಿದ್ರು ನಾವು ದೂರ ಆಗಲಿಲ್ಲ. ಯಾಕಂದರೆ ನಮ್ಮ ಬಾಂಡ್ ಅಷ್ಟು ಸ್ಟ್ರಾಂಗ್ ಆಗಿತ್ತು, ಪ್ಯೂರ್ ಆಗಿತ್ತು, ಜೆನ್ವಿನ್ ಆಗಿತ್ತು. ಸೊ ಹಾಗಾಗಿ ಅದು ಆಚೆ ಬಂದಮೇಲೂ ಅದು ಕಂಟಿನ್ಯೂ ಆಗ್ತಾ ಇದ್ದಂಗೆ ತುಂಬ ಖುಷಿ ಆಯಿತು. ಆಫ್ಟರ್ ಬಿಗ್ ಬಾಸ್ ನಾವು ಮೀಟೇ ಮಾಡಿಲ್ಲ ಇವತ್ತು. ಆ್ಯಕ್ಚುಲಿ ಅವರಿಗೆ ಹುಷಾರಿರಲಿಲ್ಲ. ಅದಾದಮೇಲೆ ನಾನಲ್ಲಿ ದೊಡ್ಡ ಮನೆ ಹಬ್ಬಕ್ಕೆ ಹೋದಾಗಲೂ ಕೂಡ ನಾನು ಬೇಗ ಬಂದುಬಿಟ್ಟೆ. ಇವತ್ತೇ ನಾವು ಸಿಕ್ಕಿದ್ದು. ಸೊ ಬಂದರು ಅವರು. ಈವನ್ ಅದು ನಮ್ಮ ಸಿನಿಮಾ ಸ್ಟೇಜ್ ಆಗಿದ್ರು ಕೂಡ ಅವ್ರ ಮಾತೆಲ್ಲ ಬರೀ ಜಾನು ಅಂತಲೇ ಇತ್ತು. ಸೊ ಅದೇ ಹೇಳಿದೆ, ನಮ್ಮ ಫ್ರೆಂಡ್ಶಿಪ್ಪಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಪ್ಯೂರ್ ಆಗಿದೆ ಅಂತ. ಯಾರೇನೇ ಹೇಳಿದ್ರು, ಅದೇ ನಾನು ಹೇಳಿದ್ನಲ್ಲ, ಯಾರೇನೇ ಹೇಳ್ಬೋದು ಹತ್ರದಿಂದ ನನಗೆ ಅವ್ರ ಬಗ್ಗೆ ಗೊತ್ತು, ಅವರು ನನ್ನ ಬಗ್ಗೆ ಅಂದರೆ ಕಂಪ್ಲೀಟಾಗಿ ಗೊತ್ತಿಲ್ಲ ಅಂದ್ರೂ ಬಿಗ್ ಬಾಸ್, ಯಾಕಂದರೆ ಹೊರಗಡೆ ನಾವೇನಷ್ಟು ಪರಿಚಯ ಇರಲಿಲ್ಲ. ಸೊ ಆ ಫ್ರೆಂಡ್ಶಿಪ್ಪು ಸಪೋರ್ಟ್ ಇದ್ದೇ ಇರುತ್ತೆ. ಇಲ್ಲಿ ಹೊರಗಡೆ ಅಷ್ಟೇ ಯಾರೇನೇ ಸಪೋರ್ಟ್ ಮಾಡದೇ ಇದ್ರು ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನಾನು ತುಂಬ ಹತ್ತಿರದಿಂದ ಒಳಗಡೆ ಇದ್ದಾಗ ನಾನು ನೋಡಿದ್ದೀನಿ. ಶಿ ಈಸ್ ಆಲ್ಸೋ ಫೈಟರ್, ಮತ್ತು ಸ್ಟ್ರಾಂಗ್ ಆಗಿದ್ದಾರೆ, ನೇರವಾಗಿದ್ದಾರೆ. ನನಗೆ ಅದಕ್ಕೆ ನೇರವಾಗಿರೋರೇ ಇಷ್ಟ ಆಗುತ್ತೆ. ಒಳಗಡೆ ತುಂಬ ತುಂಬಿಕೊಂಡು ಗೇಮ್ ಆಡೋದಕ್ಕಿಂತ, ಶುಗರ್ ಕೋಟೆಡ್ ಆಗಿರೋದಕ್ಕಿಂತ ಏನು ಅನಿಸುತ್ತೆ ಅದನ್ನು ಫುಲ್ ನೇರ, ನನಗಿಂತ ನೇರ. ಅಟ್ಲೀಸ್ಟ್ ನಾನು ಏನಾದರೂ ಒಂದು ಯೋಚನೆ ಮಾಡ್ತೀನೇನೋ, ಬಟ್ ಅವ್ರು ಏನಿದೆ ಅದನ್ನು ಹೊರಗೆ ಹಾಕ್ತಾರಲ್ಲ ಅಂಥ ಪರ್ಸನ್ನ ನಾನು ನಂಬೋದು. ಸೊ ಧ್ರುವಂತ್ ಬಿಡಿ, ಆ್ಯಕ್ಚುಲಿ ನಂಗೆ ಧ್ರುವಂತ್ ಕೂಡ ಇಷ್ಟನೇ ಆಗ್ತಿದ್ದ. ಅಂದರೆ ಅವನು ಸ್ವಲ್ಪ ನೇರವಾಗಿ ಮಾತಾಡ್ತಾ ಇದ್ದ, ಚೆನ್ನಾಗಿ ಆಟ ಆಡ್ತಾ ಇದ್ದ ಇದ್ದಿದ್ರಲ್ಲಿ ಹುಡುಗರಲ್ಲೆಲ್ಲ. ಬಟ್ ಅದೇನೋ ಒಂದೊಂದ್ಸಲ ಹಂಗಾಗ್ಬಿಡ್ತಿದ್ದ. ಸೊ ಅದಕ್ಕೆ ನಾನು ಏನು ಉತ್ತರ ಕೊಡಬೇಕು ಉತ್ತರನೂ ಕೊಟ್ಟಿದ್ದೀನಿ. ಸೊ ಒಂಥರ ಕಾಲನೇ ಉತ್ತರ ಕೊಡುತ್ತೆ ಅಂತಾರಲ್ಲ, ಟೈಮು. ನಾವೇನೋ ಸಪ್ರೇಟಾಗಿ ಯಾವುದೋ ಒಂದು ಇದಿಟ್ಕೊಂಡು ನಾವು ಮಾತಾಡಿಸ್ಕೊಂಡು ಜೊತೇಲಿ ಇದ್ದಿದ್ರೆ ಬೇರೆ, ಇದು ಆಚೆ ಬಂದಮೇಲೂ ನೋಡ್ತಾರಲ್ಲ. ಸೊ ಅದೇ ಉತ್ತರ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಮ್ಯಾಮ್. ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ. ಈ ಸಿನಿಮಾಗೂ ಒಳ್ಳೇದಾಗಲಿ, ಮುಂದೆ ನಿಮ್ಮ ಬರುವಂತಹ ಪ್ರಾಜೆಕ್ಟ್ಸ್ಗಳಿಗೆ ಎಲ್ಲದಕ್ಕೂ ಮತ್ತು ನಿಮ್ಮ ಏನೆಲ್ಲ ಯೋಜನೆಗಳಿವೆ ಅದೆಲ್ಲದಕ್ಕೂ ಒಳ್ಳೇದಾಗಲಿ. ಇದು ಐ ಲೆನ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಸೂಟ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಸೊ ಸ್ನೇಹಿತರೆ, ಇದಾಗಿತ್ತು ಜಾನ್ವಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.